ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೇನೆ. ಗೈಸ್, ನಮ್ಮ ಮನೆಗೆ ಇಬ್ಬರು ನೆಂಟರು ಬಂದಿದ್ದಾರೆ. ಯಾರಂತ ನೋಡಿ 2 ಮಂಗ ಬಂದಿದೆ. ನಮಗೆ ಜೋರು ಮಾಡ್ತಾ ಉಂಟು. ಅಲ್ಲಿ ಬಾಳೆಹಣ್ಣು ಹತ್ತಿರ ಇಟ್ಟಿದ್ದೇವೆ, ಅದನ್ನು ತಗೊಂಡು ಹೋಗಲಿಕ್ಕೆ ಬಿಡಲಿಲ್ಲ ನಾವು. ಅದಕ್ಕೆ ನೋಡಿ ಇಣುಕಿ ಎಲ್ಲ ನೋಡಿ ಮೆಲ್ಲ ಕದ್ದು ತಗೊಂಡು ಹೋಗುವ ಅಂತೇಳಿ ಬಂದಿದ್ದಾನೆ. ಒಂದು ಹುಡುಗ ಒಂದು ಹುಡುಗಿ 2 ಇದೆ. ಅದನ್ನು ಸ್ವಲ್ಪ ಆಟ ಆಡಿಸಿ ಆಮೇಲೆ ಕೊಡುವ ಬಾಳೆಹಣ್ಣನ್ನು ಅಂತ ಎನಿಸಿದ್ದು ನಾವು. ಅದು ಹುಡುಗಿಗೆ ತಿನ್ನಲಿಕ್ಕೆ ಬರಲಿಕ್ಕೆ ಬಿಡುವುದೇ ಇಲ್ಲ ಗೈಸ್. ಅದೇ ಹುಡುಗನೇ ಬಂದು ತಿಂದು ಹೋಗೋದು ನೋಡಿ. ಅವಳಲ್ಲಿ ಕೂತಿದ್ದಾಳೆ. ನಾವಿಲ್ಲಿ ಬಾಳೆಹಣ್ಣನ್ನು ಇಟ್ಟಿದ್ದೇವೆ ಆಫು. ಇವನು ಹುಡುಗ ನೋಡ್ತಾ ಇದ್ದಾನೆ ಎಲ್ಲಿಂದ ಬರುವುದಂತೇಳಿ ನೋಡಿ. ಆಚೆ ಈಚೆ ಅಂತ ಮಾಡಿಕೊಂಡು ತಗೊಂಡು ಓಡಿ ಹೋದ. ಈಗ ಕೂತ್ಕೊಂಡು ತಿಂತಾ ಇದ್ದಾನೆ. ಗೈಸ್ ನೋಡಿ, ಒಂದು ದೀಗುಜ್ಜೆ ಇದೆ. ಇವತ್ತು ದೀಗುಜ್ಜೆ ಪದಾರ್ಥ ಮಾಡುವ ಅಂತೇಳಿ ಸ್ವಲ್ಪ ಹಾಲಾಗಿದೆ. ನೋಡುವ ಎಷ್ಟು ಸಿಗ್ತದೆ ಅಂತೇಳಿ ಇದರಲ್ಲಿ ಪದಾರ್ಥ ಮಾಡಲಿಕ್ಕೆ. ಹಾಗೆ ಇವತ್ತು ದೀಗುಜ್ಜೆ ಪದಾರ್ಥ ಮಾಡುವ ಅಂತ, ಅದಕ್ಕೆ ಸ್ವಲ್ಪ ಬೇಳೆ ಹಾಕಿ ಮಾಡುವ ಅಂತ ಹೇಳಿ ನೋಡಿ. ಮೊದಲಿಗೆ ನಾನಿಲ್ಲಿ ಮಸಾಲೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿದ ನಂತರ ಸ್ವಲ್ಪ ಉದ್ದ ಮೆಣಸನ್ನು ಹಾಕಿದೆ. ಇದಕ್ಕೆ ಗಿಡ್ಡ ಮೆಣಸು ನಾನು ಯೂಸ್ ಮಾಡೋದಿಲ್ಲ, ಉದ್ದ ಮೆಣಸು ಮಾತ್ರ, ಒಂಥರ ಸಾಂಬಾರು ಟೈಪ್ ಮಾಡಲಿಕ್ಕೆ. ಮೆಣಸು ಆದ ನಂತರ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇದು ಇವಾಗ ಆಗಿದೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಇದು ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಮತ್ತು ನೋಡಿ ಉದ್ದಿನ ಬೇಳೆ ಮೊದಲಿಗೆ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಮೆಂತೆಯನ್ನು ಹಾಕ್ತೇನೆ. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಇರುವಾಗ ಇದಕ್ಕೆ ಮೆಂತೆಯನ್ನು ಆ್ಯಡ್ ಮಾಡಬೇಕು. ಸ್ವಲ್ಪವೇ ಸ್ವಲ್ಪ ಮೆಂತೆ, ತುಂಬ ಪರಿಮಳಕ್ಕೆ ಒಳ್ಳೆಯದು ಗೈಸ್. ಒಳ್ಳೆ ಪರಿಮಳ ಬರ್ತದೆ ಪದಾರ್ಥ. ಸ್ವಲ್ಪ ಮೆಂತೆಯನ್ನು ಹಾಕಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಇವಾಗ ಕೊತ್ತಂಬರಿಯನ್ನು ಹಾಕುವ. ನೋಡಿ, ಕೊತ್ತಂಬರಿ ಬೀಜವನ್ನು ಕೊತ್ತಂಬರಿ 1.5 ಟೀ ಸ್ಪೂನ್ ಅಷ್ಟು ಹಾಕಿದೆ ನಾನು. ಇವಾಗ ಗಮ್ಮ ಅಂತೇಳಿ ಬರ್ತಾ ಉಂಟು. ಮೆಂತೆ ಉದ್ದು ಹಾಕಿದ್ದಲ್ವ, ಸೊ ಹಾಗೆ. ಮತ್ತು ಕೊತ್ತಂಬರಿಯ ಫ್ಲೇವರ್ ಕೂಡ. ಇದು ಇವಾಗ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಚಿಟಿಕೆ ಅಷ್ಟು, ಸ್ವಲ್ಪ 1/4 ಚಮಚದಷ್ಟು ಜೀರಿಗೆಯನ್ನು ಹಾಕಿದೆ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡುವ. ಮತ್ತು ಇದಕ್ಕೆ ಇದು ಕರಿಬೇವಿನ ಸೊಪ್ಪು ಹಾಕಬೇಕು. ಮತ್ತು ಕರಿಬೇವಿನ ಸೊಪ್ಪು ಆದಮೇಲೆ ತೆಗಿಬೇಕು. ಗೈಸ್ ನೋಡಿ, ನಾನು ಕರಿಬೇವಿನ ಸೊಪ್ಪು ಹಾಕಿದ್ದು ವಿಡಿಯೋ ಅದು ಡಿಲೀಟ್ ಆಯಿತು ಗೈಸ್. ಸೊ ಹಾಗೆ ನಾನು ಎಲ್ಲ ಒಟ್ಟಿಗೆ ಹಾಕಿದ ನಂತರ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇದು ಅರಶಿನ ಪೌಡರ್ ಮತ್ತು ಒಂದು ಚಿಕ್ಕ ಹುಳಿ, ಇಷ್ಟನ್ನು ಹಾಕಿ ಇವಾಗ ಗ್ರೈಂಡ್ ಮಾಡುವ. ಅರ್ಧ ಇದು ನಾನು ಕಾಯಿ ತುರಿ ತಗೊಂಡಿದ್ದೇನೆ. 1 ತೆಂಗಿನಕಾಯಿಯ ಅರ್ಧ. ಹಾಗೆ ನೋಡಿ, ಇವಾಗ ಗ್ರೈಂಡರಿಗೆ ಹಾಕಿ ಕೂಡ ಆಯಿತು. ತುಂಬ ಹೊತ್ತಾಯಿತು. ಇವಾಗ ಗ್ರೈಂಡ್ ಆಗ್ತಾ ಇಲ್ಲಿ ನಾವು ಇದನ್ನು ಜೀಗುಜ್ಜೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಬೇಯಿಸುವ. ಇಲ್ಲಿ ಮಸಾಲೆ ರೆಡಿ ಆಯಿತು. ತುಂಬ ಇದು ಮಾಡಬಾರ್ದು ಗೈಸ್, ಸ್ವಲ್ಪ ತರಿ ಅಂತೇಳಿ ಬೇಕು. ತುಂಬ ಮಾಡಿದರೆ ಅದು ಅಷ್ಟೊಂದು ಸಾಂಬಾರಿಗೆ ಟೇಸ್ಟ್ ಬರೋದಿಲ್ಲ. ಹಾಗೆ ನೋಡಿ, ದೀಗುಜ್ಜೆ ಕೂಡ ಬೇಯ್ತಾ ಬಂತು. ಇದಕ್ಕೆ ಉಪ್ಪೆಲ್ಲ ಹಾಕಿದ್ದೇನೆ ನೋಡಿ. ಇಷ್ಟು ದಪ್ಪ ಅಂದರೆ ಇಷ್ಟು ದಪ್ಪ ನಾನು ಇಡೋದಿಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ತೇನೆ. ಯಾಕೆಂತ ಹೇಳಿದರೆ ನಾನು
ಬೇಳೆ ಹಾಕ್ತೇನಲ್ವ ಗೈಸ್, ಹಾಗೆ ನೋಡಿ ನಾನು ಬೇಳೆ ಹಾಕಿದ ವಿಡಿಯೋ ಎಲ್ಲ ತೆಗಿಲಿಲ್ಲ ಗೈಸ್, ಟೈಮ್ ಇರಲಿಲ್ಲ. ಹಾಗಾಗಿ ಎಲ್ಲ ಪದಾರ್ಥ ಆದ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇದಕ್ಕೆ ಒಗ್ಗರಣೆಯಾಗಿ ಉದ್ದ ಮೆಣಸು ಮತ್ತು ಇದು ಸಾಸಿವೆ ಮತ್ತು ಗೈಸ್, ನಾವು ಇವಾಗ ಸಂಜೆಗೆ ಸೇಮಿಗೆ ಮತ್ತು ಚಿಕನ್ ಕರಿ ಮಾಡಿದ್ದು ನೋಡಿ. ಸೇಮಿಗೆ ನೈಟಿಗೆ ಮಾಡಿದ್ದು, ಅಪರು ಮಾಡದೆ ತುಂಬ ಸಮಯ ಆಯಿತು ಗೈಸ್, ಹಬ್ಬಕ್ಕೆ ಮಾಡಿದ್ದು, ಆಮೇಲೆ ಮಾಡಲೇ ಇಲ್ಲ ನೋಡಿ. ಚಿಕನ್ ಕರಿ ಆಯಿತು, ರೆಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತೇಳಿ ಅಂದ್ಕೊಂಡಿದ್ದೇನೆ ಗೈಸ್. ಈಗ ಗಂಟೆ ಬೆಳಿಗ್ಗೆ 6:30 ಆಗ್ತಾ ಬಂತು. ಹೊರಗಡೆ ಜೋರು ಅಂದರೆ ಜೋರು ಮಳೆ ಬರ್ತಾ ಉಂಟು. ನಿನ್ನೆ ನೈಟ್ ಕೂಡ ಜೋರಾಗಿ ಮಳೆ ಬಂದಿದೆ ಗೈಸ್, ಹಾಗೆ ಇವತ್ತು ಕೂಡ ಬರ್ತಾ ಉಂಟು. ಬನ್ನಿ ತೋರಿಸ್ತೇನೆ. ಇದು ಮಳೆ ಬಂದ ಕಾರಣ ಈ ರೀತಿ ಸ್ವಲ್ಪ ನಾವು ಹಾಕಿದ ಮಣ್ಣು ಅಲ್ಲಿ ಸ್ವಲ್ಪ ಸೆಟ್ ಆಗ್ತದೆ, ಹಾಗಾಗಿ ಸ್ವಲ್ಪ ಬಂದು ಹೋದರೆ ಒಳ್ಳೆಯದು. ಅದು ಮೋಡ ಇದೆ, ಇನ್ನು ಡೇ ಫುಲ್ ಇದೆಯಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಅದು ಕೂಡ ತುಂಬ ಜೋರು ಮಳೆ ಬರ್ತಾ ಉಂಟು. ನಿನ್ನೆ ನೈಟ್ ಕೂಡ ಬಂದಿತ್ತು ಮಳೆ, ಅದು ಎಷ್ಟು ಜೋರು ಇರಲಿಲ್ಲ, ಸ್ವಲ್ಪ ಬಂದಿತ್ತು. ನೋಡಿದ್ರಲ್ಲ ಗೈಸ್, ಎಷ್ಟು ಜೋರು ಮಳೆ ಬರ್ತಾ ಉಂಟು ಅಂತೇಳಿ. ತುಂಬ ಜೋರು ಮಳೆ, ಇನ್ನೆಂತ ಅಂತೇಳಿ ಗೊತ್ತಿಲ್ಲ. ಇವತ್ತು ಫುಲ್ ಡೇ ಉಂಟಾ ಇಲ್ಲ ಅಂತೇಳಿ ಗೊತ್ತಿಲ್ಲ ಮಳೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಗೈಸ್, ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು, ಇನ್ನು ಅದೊಂದು ಟೆನ್ಷನ್. ಹಾಗೆ ಇನ್ನು ಕತ್ತಲೆ ಆಗಿದೆ ತುಂಬ. ನೀವೀಗ ನೋಡಿರ್ಬೇಡಿ, ಈಗ ಅದಕ್ಕಿಂತಲೂ ಜಾಸ್ತಿ ಕತ್ತಲೆ ಆಯಿತು. ಇನ್ನು ಎಂತ ಅಂತೇಳಿ ಗೊತ್ತಿಲ್ಲ. ಇನ್ನು ಪದಾರ್ಥ ಎಲ್ಲ ನಿನ್ನೆದ್ದೇ ಉಂಟು ಗೈಸ್, ಮಾಡಲಿಕ್ಕೆ ಏನಿಲ್ಲ. ನಿನ್ನೆ ಚಿಕನ್ ಮತ್ತು ಸೇಮಿಗೆ ಮಾಡಿದ್ದೆಲ್ಲ, ಸೊ ಅದೇ ಇದೆ. ಮತ್ತು ನಿನ್ನೆ ಮಾಡಿದ ಜಿಗುಜ್ಜೆಯ ಪದಾರ್ಥ ಕೂಡ ಇದೆ. ಹಾಗಾಗಿ ಇವತ್ತು ಪದಾರ್ಥ ಮಾಡಲಿಕ್ಕಿಲ್ಲ. ಸಂಜೆ ಏನಾದರೂ ಮೀನು ಫ್ರೈ ಮಾಡೋದು, ಪದಾರ್ಥ ಇದೆ ಅಲ್ಲ ಹಾಗೆ. ಮತ್ತು ಹೊರಗಡೆ ಇನ್ನು ಹೇಗೆ ಬೆಂಕಿ ಮಾಡೋದೆಲ್ಲ ಅಂತ ಟೆನ್ಷನ್ ಗೈಸ್. ಯಾಕೆಂತ ಹೇಳಿದರೆ ಮಳೆ ಬಂದರೆ ತುಂಬಾ ಕಷ್ಟ. ಹಾಗೆ ಇಲ್ಲೊಂದು ಡೈನಿಂಗ್ ಟೇಬಲ್ ತರಲಿಕ್ಕೆ ಉಂಟು, ಆಮೇಲೆ ಈ ಜಾಗ ಫುಲ್ ಆಗ್ತದೆ. ಮತ್ತು ಇಲ್ಲಿ ಖಾಲಿ ಏನೂ ಕಾಣೋದಿಲ್ಲ ಫುಲ್ಲು. ಅದು ನೆಕ್ಸ್ಟ್ ಹಬ್ಬ ಬರುವ ಮೊದಲು ತರಬೇಕಂತೇಳಿ ಇದ್ದೇವೆ, ನೋಡಬೇಕು. ಇನ್ನು ಮಳೆಗಾಲದಲ್ಲಿ ಬೇಡ, ಇನ್ನು ಹೇಗೂ ಗಾಡಿ ಬರೋದು ಕೂಡ ಕಷ್ಟ, ಇನ್ನು ಮತ್ತೆ ತರುವ ಅಂತ ಹೇಳಿ. ಹಾಗೆ ಇನ್ನು ಬೇಗ ಕೆಲಸ ಮುಗಿಸ್ತೇನೆ ಗೈಸ್. ಗುಡಿಸೋದು ಮತ್ತು ಅನ್ನಕ್ಕಿಡೋದು ಅದೆಲ್ಲ ಮಾಡಿ ಆದಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೇನೆ ಗೈಸ್. ಇಲ್ಲಿ ನೋಡಿ ಎಷ್ಟು ನೊಣ, ಜೇನುಗೂಡು ಕಟ್ಟುವಂಥ ನೊಣವ ಎಂತ ಅಂತೇಳಿ ಗೊತ್ತಿಲ್ಲ. ನೋಡಿ ಅಲ್ಲಿ ಒಂದು ರಾಶಿ ಬಂದು ಸೇರ್ತಾ ಇದೆ. ಆ ಮರ ಬಿಲ್ಲ ನೋಡಿ, ನಮ್ಮ ಬಿಲ್ಲ ಮೀನಿಗೆ ಕಾಯ್ತಾ ಇದ್ದಾಳೆ ನೋಡಿ. ಆಂಟಿ ಮೀನು ಕಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಮದುಮಗಳು ಮೀನು. ಇಲ್ಲಿ ಒಂದು ನೋಡಿ, ಇದು ಜೇನುಗೂಡಿದ್ದೆ. ಇದರ ಜೇನುಗೂಡು ತೆಗೆಯಬೇಕು, ಎಷ್ಟು ಸಿಗ್ತದೆ ಅಂತೇಳಿ ನೋಡಬೇಕು ಗೈಸ್. ನೋಡಿ ಎಲ್ಲ ಬಂದು ಯಾವ ರೀತಿ ನಿಂತಿದೆ ನೋಡಿ. ಮರದ ಗೆಲ್ಲಿನಲ್ಲಿ ಕಟ್ಟಿದೆ ಅದು ನೋಡಿ, ಎಷ್ಟು ಉದ್ದಕ್ಕಿದೆ. ಬುಕ್ಕಿಗೆ ಬೈಂಡ್ ಹಾಕೋದೆಲ್ಲ ಇನ್ನೂ ಸ್ವಲ್ಪ ಬಾಕಿ ಇದೆ ಗೈಸ್, ಫುಲ್ ಆಗಲಿಲ್ಲ. ಬುಕ್ಕಿಗೆ ಬೈಂಡ್ ಹಾಕಿ ಕೂಡ ಇನ್ನು ಈ ಫ್ರೈಡೇ ಅಲ್ಲ, ನೆಕ್ಸ್ಟ್ ಫ್ರೈಡೇ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಮತ್ತು ಟಿಫಿನ್ ಅದು ಇದು ಅಂತ ಕಲಿಸಲಿಕ್ಕೆ ಅಂತೇಳಿ ಅದೊಂದು ಟೆನ್ಷನ್. ಮತ್ತು ಟೈಮೇ ಸಿಗೋದಿಲ್ಲ, ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಅವಸರ ಆಗ್ತದೆ ಎಲ್ಲದಕ್ಕೂ. ಹಾಗೆ ಈಗ ಫುಲ್ಲು ಮೋಡ ಆಗಿದೆ ಗೈಸ್. ಹೊರಗಡೆ ಏನು ಆದರೂ ಮಾಡುವ ಅಂತ ಹೇಳಿದರೆ ತುಂಬ ಸೆಕೆ ಆಗ್ತದೆ. ಅಂದರೆ ಮೋಡಕ್ಕೆ ಫುಲ್ಲು ಸೆಕೆ ಆಗಿ ಬೆವರೆಲ್ಲ ಇಳೀತದೆ. ಹಾಗೆ ಸ್ವಲ್ಪ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಈಗ ಬಂದೆ.
ಸ್ವಲ್ಪ ಫ್ಯಾನ್ನ ಗಾಳಿ ತಗೊಳ್ಳುವ ಅಂತೇಳಿ. ಗೈಸ್, ಒಂದು ಸ್ವಲ್ಪ ಹಲಸಿನ ಕಾಯಿಯನ್ನು ದೋಸೆ ಮಾಡಲಿಕ್ಕೆ ಅಂತೇಳಿ ಇಷ್ಟು ತೆಗೆದಿಟ್ಟುಕೊಂಡಿದ್ದೇನೆ. ಒಂದು ಚಿಕ್ಕ ಹಲಸಿನ ಹಣ್ಣು ಇತ್ತು, ಅದು ಹಣ್ಣಾಗಿರಲಿಲ್ಲ, ಲೈಟಾಗಿ ಹಣ್ಣಾಗಿತ್ತು. ಅದು ದೋಸೆ ಮಾಡಲಿಕ್ಕೆ ಒಳ್ಳೆ ಆಗ್ತದಲ್ಲ, ಸೊ ಹಾಗೆ ನೋಡಿ ಉಳಿದದ್ದೆಲ್ಲ ನಾನು ಕಟ್ ಮಾಡಿ ದನಕ್ಕೆ ಆಗ್ತದಲ್ಲ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇದು ಕಟ್ ಮಾಡುವಾಗಲೇ ನನ್ನ ಕೈಗೆ ಕೂಡ ತಾಗಿತು. ಹಾಗೆ ಮತ್ತೆ ಅಲ್ಲೇ ಬಿಟ್ಟು ಮತ್ತೆ ಬಂದೆ. ನೋಡಿ, ಸಾರಿ ತಾಗಿದೆ ಬೆರಳಿಗೆ. ಗೈಸ್, ಇದು ಹಲಸಿನ ಹಣ್ಣು ಕಟ್ ಮಾಡಲಿಕ್ಕೆ ಹೋಗಿ ನೋಡಿ ನನ್ನ ಕೈಯನ್ನೇ ಕಟ್ ಮಾಡಿಕೊಂಡೆ. ಅದು ಸ್ವಲ್ಪ ಉಗುರಿನ ಸೈಡಿಗೆ ಸ್ವಲ್ಪ ಚರ್ಮ ಹೋಗಿದೆ, ಮತ್ತು ಉಗುರು ಕೂಡ ಒಂದು ಚಿಕ್ಕ ಪೀಸ್ ಹೋಗಿದೆ. ಹಾಗೆ ಇಂಥ ಉರಿ ಬರ್ತದೆ ಅಂತ ಹೇಳಿದರೆ ಜುಮ್ 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 ಆಗ್ತದೆ. ಅದಕ್ಕೆ ತಾಗುವುದೇ ಇಲ್ಲ ಹಲಸಿನಕಾಯಿ, ಇದಕ್ಕೆ ನಮ್ಮ ಕೈಗೆ ಬೇಗ ತಾಗಿದೆ. ಹಾಗೆ ಇದಕ್ಕೆ ಇನ್ನು ಮದ್ದು ಹಾಕಬೇಕು. ಈಗ ಹಾಕಲಿಲ್ಲ, ಪ್ಲಾಸ್ಟರ್ ತಂದು ಆದಮೇಲೆ ಮದ್ದು ಹಾಕಿ ಮತ್ತೆ ಅದರ ಮೇಲೆ ಪ್ಲಾಸ್ಟರ್ ಹಾಕಬೇಕು. ಇವಾಗ ಜಸ್ಟ್ ನಾನು ಬಟ್ಟೆಯನ್ನು ಕಟ್ಟಿದ್ದೇನೆ ಬ್ಲಡ್ ನಿಲ್ಲೋದಕ್ಕೆ. ಬ್ಲಡ್ ಒಂದು ಹೋಯಿತು ಏನು ಅಷ್ಟು ಇಷ್ಟ ಅಲ್ಲ. ಹಾಗೆ ಮೋಡ ಕೂಡ ಆಗ್ತಾ ಉಂಟು ಗೈಸ್ ಇವಾಗ. ಹಾಗೆ ತುಂಬ ಮೋಡ ಆಗ್ತಾ ಉಂಟು ಗೈಸ್ ಹೊರಗಡೆ. ಇನ್ನು ಏನು ಮಳೆ ಬರಲಿಕ್ಕೆ ಆಯಿತು, ಸಂಜೆ ಹೊತ್ತು ಅದರ ಡ್ಯೂಟಿ ಮಳೆಯದ್ದು. ಹಾಗಾಗಿ ಬೇಗ ಕೆಲಸ ಎಲ್ಲ ಮಾಡಿ ಮುಗಿಸುವ ಅಂತೇಳಿ. ಇಲ್ಲ, ಯಾಕೆಂತ ಹೇಳಿದರೆ ಮತ್ತೆ ಹೊರಗಡೆ ಎಲ್ಲ ದನಗಳಿಗೆ ಅನ್ನ ಎಲ್ಲ ಮಾಡೋದು ಹೊರಗಡೆ ಅಲ್ವಾ. ಸೊ ಮಳೆ ಬಂದರೆ ಅದು ಗಾಳಿ ಎಲ್ಲ ಬರುವಾಗ ಉರಿಯುವುದಿಲ್ಲ, ಬೆಂಕಿ ಸರಿಯಾಗಿ ಉರಿಯುವುದಿಲ್ಲ. ಹಾಗಾಗಿ ಬೇಗ ಮಾಡಿ ಮುಗಿಸಿದರೆ ಅದರ ರಗಲಿಲ್ಲ ಅಲ್ಲ, ಹೊರಗೆ ಎದ್ದು ಗುಡಿಸೋದು ಅದೆಲ್ಲ ಮಾಡಿ ರೆಡಿ ಆದರೆ ಮಳೆ ಬಂದರೂ ಮತ್ತೆ ಚಿಂತೆ ಇಲ್ಲ. ಒಳಗೆ ಎಲ್ಲ ಗುಡಿಸಿ ಒರೆಸೋದು ಮತ್ತೆ ಆದರೂ ಮಾಡ್ಬೋದು. ಹೊರಗೆದ್ದೆಲ್ಲ ಗುಡಿಸೋದು ಕ್ಲೀನಿಂಗ್ ಎಲ್ಲ ಇವತ್ತೇನಿಲ್ಲ ಅಷ್ಟೊಂದು ಕ್ಲೀನಿಂಗು, ಬೆಳಿಗ್ಗೆಲ್ಲ ಆಗಿದೆ. ಆದರೆ ಅಲ್ಪ ಸ್ವಲ್ಪ ಇದ್ದದ್ದು ಗಾಳಿಗೆಲ್ಲ ಬಿದ್ದ ಕಸ ಎಲ್ಲ ಉಂಟು, ಅದನ್ನೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಹೊರಗೆದ್ದು ಕೆಲಸ ಫಸ್ಟ್ ಮುಗಿಸಿ ಮತ್ತೆ ಒಳಗೆ ಬರುವ ಅಂತೇಳಿ. ಹಾಗೆ ಇವತ್ತಿನ ಈ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾಳೆಯ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಹಾಗೆ ಬೈ ಬೈ, ಟೇಕ್ ಕೇರ್.